ಸರಣಿ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ಬೈಕು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ ಟಿ.ಎಂ. ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಧಾರವಾಡದ ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ಕೇಳಿದ್ರೆ ನಿನ್ನೆ ಅಷ್ಟೇ ನಾವು ಬಸವ ಜಯಂತಿಯನ್ನ ಆಚರಣೆ ಮಾಡಿದ್ವಿ. ಸಕಲ ಜೀವಿಗಳಲ್ಲಿ ಲೇಸನ್ಯ ಬಯಸಿದಂತಹ ಬಸವಣ್ಣನವರು ವಿಶ್ವಮಾನವರು, ವಿಶ್ವಕ್ಕೆ ಜ್ಯೋತಿಯಾದವರು ಅಂತ ಬಸವಣ್ಣನವರ ಕುರಿತಾಗಿ ಈ ಸರಣಿ ಇರ್ತದ. ಈಗ ನಾವು ಸ್ವಾಮೀಜಿಯವರಲ್ಲಿ ಕೇಳ್ಕೊಳ್ಳೋಣ, ಬಸವಣ್ಣನವರು ಯಾವ ರೀತಿ ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವುದಕ್ಕೆ ಮಾರ್ಗದರ್ಶನವನ್ನ ನೀಡಿದ್ರು ಅಂತ ಹೇಳಿ. ಸ್ವಾಮೀಜಿ, ಬಸವಣ್ಣವ್ರದ್ದು ಒಂದು ವಚನ ಬಹಳ ಜನರಿಗೆ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಉಮ್ಮ ಬಟ್ಟಲು ಬೇರೆ ಕಂಚಲ್ಲ, ಕಾಂಬ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಬೇರೆ, ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ, ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೊಡುವ ಸಂಗಮ ದೇವನ. ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರನ್ನ ಅನೇಕ ವರ್ಗಗಳಾಗಿ ವಿಭಾಗಿಸ್ಬಿಡ್ತಾರೆ ಕೆಲವರು. ಅಂದ್ರೆ ಒಳ್ಳೆಯವರು, ಕೆಟ್ಟವರು, ರಾಕ್ಷಸರು, ಹಾಗೆ ಹೀಗೆ ಅಂತ ಹೇಳಿ. ಆದ್ರೆ ಇಲ್ಲಿ ಬಸವಣ್ಣನವರು ಎರಡೇ ವಿಭಾಗ ಮಾಡ್ತಾರೆ: ಅರಿದಡೆ ಶರಣ, ಮರೆದಡೆ ಮಾನವ. ಅಂದ್ರೆ ಯಾರು ಅರಿತು ಬದುಕ್ತಾರೋ, ಎಚ್ಚರಿಕೆಯಿಂದ ಬದುಕ್ತಾರೋ ಅವನೇ ಶರಣ. ಆ ಶರಣ ಅನ್ನೋದಕ್ಕೆ ನಾವು ಬಹಳಷ್ಟು ಜನ ಲಿಂಗ ಕಟ್ಕೊಳ್ಬೇಕು, ವಿಭೂತಿ ಧರಿಸ್ಕೋಬೇಕು, ಆಮೇಲಿಂದ ರುದ್ರಾಕ್ಷಿ ಹಾಕೋಬೇಕು, ಇದೆಲ್ಲ ಲಾಂಛನಗಳು, ಹೊರಗಿನ ಲಾಂಛನಗಳು. ನಿಜಾರ್ಥದಲ್ಲಿ ಶರಣ ಅಂದ್ರೆ ಯಾರು ಅಂದ್ರೆ ಅರಿತು ಬಾಳುವವರು ಎಲ್ಲರೂ ಶರಣರು. ಅರಿತು ಬಾಳುವವರು ಅಂದ್ರೆ ನಾನು ನನ್ನ ನಡೆನುಡಿ ಬೇರೆಯವರಿಗೆ ಏನ್ ಅನ್ನಿಸ್ತಾ ಇದೆ, ಬೇರೆಯವ್ರಿಗೆ ತೊಂದರೆ ಆಗ್ತಿದ್ಯಾ, ಬೇರೆಯವ್ರಿಗೆ ಒಳ್ಳೇದಾಗ್ತಿದ್ಯಾ, ಈ ಸೂಕ್ಷ್ಮತೆಯನ್ನು ಯಾರು ಬೆಳೆಸ್ಕೊಳ್ತಾರೋ ಅವ್ರು ಶರಣರು. ಯಾರು ಮೈ ಮರೆತು ಜೀವನ ಮಾಡ್ತಾರೋ, ಅಂದ್ರೆ ತಪ್ಪು ಮಾಡ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ಇವನಿಗೆ ಮಾನವ ಅಂತ ಕರೀತಾರೆ ಅಷ್ಟೆ. ಅರಿದಡೆ ಶರಣ, ಮರೆದಡೆ ಮಾನವ. ಅದಕ್ಕೊಂದು ಒಳ್ಳೆ ದೃಷ್ಟಾಂತವನ್ನು ಕೊಡ್ತಾರೆ ಅವರು. ಉಮ್ಮ ಬಟ್ಟಲು ಬೇರೆ ಕಂಚಲ್ಲ, ಕಾಂಬ ದರ್ಪಣ ಬೇರೆ ಕಂಚಲ್ಲ. ಕನ್ನಡಿ ತಯಾರು ಮಾಡೋದು ಸಾಮಾನ್ಯವಾಗಿ ನಮ್ಮವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಗಾಜು ಇರುತ್ತೆ, ಆ ಗಾಜಿಗೆ ಪಾದರಸವನ್ನು ಒಂದ್ ಕಡೆ ಹಚ್ಚಿದ್ರೆ ಅದು ತನ್ನ ಪಾರದರ್ಶಕತೆಯನ್ನ ಕಳ್ಕೊಳ್ಳುತ್ತೆ, ನಮ್ಮ ಮುಖವನ್ನು ನಮಗೆ ತೋರಿಸ್ತದೆ. ಆದ್ರೆ ಹಿಂದಿನ ಕಾಲದಲ್ಲಿ ಗಾಜು ಇರಲಿಲ್ಲ, ಪಾದರಸದ ಕಲ್ಪನೆಯು ಪ್ರಾಯಶಃ ಇರಲಿಲ್ಲ ಅಂತ ಕಾಣುತ್ತೆ. ಆ ಕಾಲದಲ್ಲಿ ಕಂಚಿನಿಂದ ಕನ್ನಡಿ ಮಾಡ್ತಾ ಇದ್ರು. ಕಂಚಿನ ಲೋಹ ಇದೆಯಲ್ಲ, ಅದರಲ್ಲಿ ತಟ್ಟೆಗಳನ್ನು ತಯಾರು ಮಾಡ್ತಾ ಇದ್ರು ಮತ್ತು ಕನ್ನಡಿಯನ್ನು ಮಾಡ್ತಾ ಇದ್ರು. ಈ ಮಾಮೂಲಿ ಕಂಚು ತಟ್ಟೆ ಆಗ್ತಿತ್ತು, ಚೆನ್ನಾಗಿ ಉಜ್ಜಿ 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 ಸಂಸ್ಕಾರ ಕೊಟ್ರೆ ಹೊಳದ್ ಬರ್ತಿತ್ತಲ್ಲ, ಅದು ಕನ್ನಡಿ ಆಗ್ತಾ ಇತ್ತು ಅಷ್ಟೇ. ಅದಕ್ಕೆ ಅವ್ರಿಗೆ ಹೇಳೋದು ಉಮ್ಮ ಬಟ್ಟಲು ಕಾಂಬ ದರ್ಪಣ. ಎಷ್ಟು ಅದ್ಭುತವಾಗಿ ಹೇಳ್ತಾರಂದ್ರೆ, ಉಣ್ಣುವ ತಟ್ಟೆ ಕಂಚು, ನೋಡುವ ಕಾಂಬ ಅಂದ್ರೆ ನೋಡುವ. ಅದಕ್ಕೆ ಕೆಲವು ವಚನಗಳಲ್ಲಿ ನೋಡುವ ಅಂತಾನೆ ಇದೆ. ಕಾವ್ಯಾತ್ಮಕವಾಗಿ ಹೇಳುವಾಗ ಕಾಂಬ ಅಂದ್ರೆ ಚೆನ್ನಾಗಿರುತ್ತೆ. ಕಾಂಬ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಬೇರೆ. ಅಂದ್ರೆ ಮೂಲ ವಸ್ತು ಕಂಚು ಒಂದೇನೆ, ಅದರಿಂದ ತಯಾರಾಗ್ತಕ್ಕಂಥ ಬೇರೆ. ಕನ್ನಡಿ ಆಗ್ಬೋದು, ತಟ್ಟೆ ಆಗ್ಬೋದು, ಬೇರೆ ವಸ್ತುಗಳನ್ನು ಮಾಡ್ಕೋಬಹುದು. ಅದಕ್ಕೆ ಚೆನ್ನಾಗಿ ಸಂಸ್ಕಾರ ಕೊಟ್ರೆ ಶರಣ. ಅದಕ್ಕೆ ನಾವು ಹೇಳೋದು, ಪ್ರತಿಯೊಂದು ಮಗುವಿಗೂ ಕೂಡ ಒಳ್ಳೆ ಸಂಸ್ಕಾರ ಸಿಗ್ಬೇಕು, ಒಳ್ಳೆ ಶಿಕ್ಷಣ ಸಿಗ್ಬೇಕು. ಇದೇ ನಮ್ಮ ಸರ್ಕಾರದ ಆಶಯ, ಸಮಾಜದ ಆಶಯ, ಎಲ್ಲರೂ ಬಯಸ್ತಾ ಇರ್ತಕ್ಕಂಥದ್ದು. ಈಗ ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಸಿಗ್ಬೇಕು. ಬರೀ ಶಿಕ್ಷಣ ಸಿಕ್ಕರೆ ಸಾಕಾಗಲ್ಲ, ಸಂಸ್ಕಾರ ಸಿಗ್ಬೇಕು. ಅದನ್ನ ನಡೆನುಡಿ ಹೇಗಿರ್ಬೇಕು, ಅದು ತಾಯಿ ತಂದೆಗಳ ಮೇಲೆ ಜವಾಬ್ದಾರಿ ಇದೆ, ಸಮಾಜದ ಮೇಲೆ ಜವಾಬ್ದಾರಿ ಇದೆ. ಮತ್ತು ಮಾಧ್ಯಮಗಳು ಅಂದ್ರೆ ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅಥವಾ ವಿಜುವಲ್ ಮೀಡಿಯಾ ಅಂದ್ರೆ ಟಿವಿಗಳಿರ್ಬೋದು, ಎಲ್ಲವೂ ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಬೇಕು. ಅಂದ್ರೆ ಉತ್ತಮ ಸಂಸ್ಕಾರವನ್ನು ಕೊಟ್ರೆ ಶರಣರು ತಮ್ಮ ತಾವೇ ತಯಾರಾಗ್ತಾರೆ. ಈಗ ನೀವು ಹೇಳ್ತಾ ಇದ್ರಿ ಟಿವಿಯಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಅಂತ, ಅಂದ್ರೆ ನಮ್ಮಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನ ಬಿತ್ತುವಂತಹ ಕಾರ್ಯಕ್ರಮಗಳು ಅದರಲ್ಲಿ ಮೂಡಿ ಬರ್ಬೇಕು. ಆವಾಗ ಅದು
ಪ್ರತಿಯೊಂದು ಮಗುವಿನ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಆಗ್ತದೆ, ಪರಿಣಾಮ ಬೀರ್ತದೆ. ಆಮೇಲೆ ಆ ಮಗು ಚೆನ್ನಾಗಿ ಆಗೋದಕ್ಕೆ ಅವಕಾಶ ಸಿಗುತ್ತೆ. ಆದ್ರಿಂದ ಅದ್ರ ಕಡೆಗೆ ಹೆಚ್ಚಿನ ಗಮನ ಕೊಡ್ಬೇಕು. ಬಸವಣ್ಣನವರು ಕಲ್ಯಾಣದಲ್ಲಿ 36 ವರ್ಷಗಳ ಕಾಲ ಇದ್ರು. ಬಸವ ಕಲ್ಯಾಣ ಅಂತ ಈಗ ಕರೀತೀರ, ಆವತ್ತಿನ ಕಾಲಕ್ಕೆ ಅದು ರಾಜಧಾನಿ ಆಗಿತ್ತು. ಅಂದ್ರೆ ಚಾಲುಕ್ಯರ ರಾಜಧಾನಿ ಆಗಿತ್ತು. ಆ ಚಾಲುಕ್ಯರ ರಾಜಧಾನಿ ಒಂದು ಕಾಲದಲ್ಲಿ ಸುವರ್ಣ ಯುಗವನ್ನು ಕಂಡಂತದ್ದು. ಬಸವಣ್ಣವ್ರಿಗಿಂತ ಹಿಂದೆ, ಬಿಜ್ಜಳಗಿಂತ ಒಂದು 2 ತಲೆಮಾರು ಮೊದಲು ವಿಕ್ರಮಾದಿತ್ಯ ಅಂತ ಅಲ್ಲಿ ಆ ಕಲ್ಯಾಣವನ್ನ ಕಟ್ಟಿದವರು. ಅಂದ್ರೆ ತುಂಬಾ ಚೆನ್ನಾಗಿ ಸುವರ್ಣ ಯುಗವನ್ನು ಉಂಟು ಮಾಡುವಂತವ್ರು. ಆ ಕಲ್ಯಾಣಕ್ಕೆ ವಿಕ್ರಮಾದಿತ್ಯನ ಕಾಲಕ್ಕೆ ಸುವರ್ಣ ಯುಗ ಪ್ರಾಪ್ತವಾಗಿದ್ರೆ ಬಸವಣ್ಣನ ಕಾಲಕ್ಕೆ ದೈವಿಕತೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಶಿವನ ಕಲ್ಯಾಣ ಕೈಲಾಸವೆಂಬ ನೋಡಿ ಹಸನಾಯಿತು ಅಂತ ಹೇಳಿ ಮಹಾದೇವಕ್ಕೆ ಹೇಳ್ತಾರೆ. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದನ್ನ ಬಸವಣ್ಣವರು ಸಾಧಿಸಿದ್ರು. ಇದನ್ನ ನಾವೆಲ್ಲ ಗಮನಿಸ್ಬೇಕಾಗುತ್ತೆ. ಅಂದ್ರೆ ಒಳಗೆ ಕಲ್ಯಾಣ ಸಾಧಿಸೋದು ನಮ್ಮ ದೇಶದಲ್ಲಿ ಅನೇಕ ಜನರು ನಡೆಸ್ತಾರೆ. ಹಿಮಾಲಯದ ಭಾಗದಲ್ಲಿ ಇರ್ಬೋದು, ಅಥವಾ ಒಳ್ಳೆ ಒಳ್ಳೆ ಕಾಡು ಇರುತ್ತೆ, ಆಮೇಲೆ ಗವಿಗಳು, ಇಲ್ಲಿ ಕೂತ್ಕೊಂಡು ಆತ್ಮ ಕಲ್ಯಾಣ ಸಾಧಿಸೋರು ತುಂಬಾ ಜನ ಇದ್ರು. ಇನ್ನು ಈ ಹೊರಗೆ ಏನು ರಾಜರುಗಳು ಇವರೆಲ್ಲ ರಾಜ್ಯ ಕಟ್ಟೋದು, ಸಾಮ್ರಾಜ್ಯ ನಿರ್ಮಾಣ ಮಾಡೋದು, ಸಾಮ್ರಾಜ್ಯ ಸ್ಥಾಪನೆ ಮಾಡೋದು, ವಿಸ್ತರಣೆ ಮಾಡೋದು, ಇದೆಲ್ಲ ಇದ್ರು. ಬಸವಣ್ಣವರು ಎರಡೂ ಆಗ್ಬೇಕು ಅಂತ ಹೇಳಿದ್ರು. ಎರಡೂ ಆಗ್ಬೇಕು. ಅದಕ್ಕೆ ಮಾಧ್ಯಮ ಯಾವ್ದಾಗ್ಬೇಕಪ್ಪ ಅಂದ್ರೆ ಜ್ಞಾನ, ವಿದ್ಯೆ. ಅದೇ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡೆಯ ಅಂತ ಹೇಳ್ತಾರೆ. ಅದು ಯಾವ್ದ್ರಿಂದ ಸಾಧ್ಯನಪ್ಪ ಅಂತಂದ್ರೆ ಜ್ಞಾನ. ಅದಕ್ಕೆ ಪ್ರತಿಯೊಬ್ರು ಓದೋದ್ ಕಲ್ಸಿದ್ರು. ಮೊದಲು ಅನುಭವ ಮಂಟಪಕ್ಕೆ ಯಾರೇ ಬರಲಿ ಸಾಕ್ಷರತೆ ಸಾಧಿಸ್ಬೇಕಾಗಿತ್ತು, ಅಂದ್ರೆ ಅಕ್ಷರ ಕಲಿಬೇಕಾಗಿತ್ತು. ಹಾಗಾಗಿ ಅವತ್ತು ಅಂದ್ರೆ ವಿದ್ಯೆನೇ ಕೊಡ್ತೇ ಇಲ್ಲ ಅನ್ನುವಂತ ಕಾಲದಲ್ಲಿ, ಗುರುಕುಲ ಪ್ರವೇಶನೇ ಇಲ್ಲ ಅನ್ನೋ ಕಾಲದಲ್ಲಿ ಎಲ್ಲರನ್ನೂ ಸೇರಿಸ್ಕೊಂಡು ಹೆಣ್ಣು ಮಕ್ಕಳಿಗೂ ಸಹಿತವಾಗಿ ಪ್ರತಿಯೊಬ್ಬರಿಗೂ ವಿದ್ಯೆ ಕೊಟ್ಟು. ಅದಕ್ಕೆ ಒಬ್ಬ ಜಾನಪದ ಕವಿ ಬಹಳ ಚೆನ್ನಾಗಿ ಹೇಳ್ತೀನಿ. ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಜನ, ಹೋದಲ್ಲಿ ಹೊಸ ಮಾತು, ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು. ಅಂದ್ರೆ ಅವನು ಬಸವಣ್ಣನ ಮೆಚ್ಕೊಂಡು ಜಾನಪದ ಕವಿ ಶಾಬಾಷ್ ಅಂತಾನೆ. ಸಾಧು ಸಾಧೆಲೆ ಬಸವ ಓದು ಕಲಿಯಿತು ಜನ ಅಂದ್ರೆ ಬಹಳ ಜನರಿಗೆ ವಿದ್ಯೆ ಇರಲಿಲ್ಲ. ಅಂತ ಜನರಿಗೆ ನೀನು ಓದೋದು ಕಲಿಸ್ಬಿಟ್ಟಿರಪ್ಪ. ಓದು ಕಲಿಯಿತು ಜನ ಹೋದಲ್ಲಿ ಹೊಸ ಮಾತು. ಅಂದ್ರೆ ಸಾಂಪ್ರದಾಯಿಕವಾಗಿ ಏನಿತ್ತು ಅಂದ್ರೆ ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಇದನ್ನೇ ಹೇಳ್ತಾ ಇದ್ರು. ಆದ್ರೆ ಬಸವಣ್ಣವರು ಬಂದ್ಮೇಲೆ, ಅನುಭವ ಮಂಟಪ ಸ್ಥಾಪನೆ ಆದ್ಮೇಲೆ ಅವಾಗ ಹೊಸ ಮಾತುಗಳು ಶುರುವಾದ್ರು. ಏನು? ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳ್ಕೊ, ಆಮೇಲೆ ಭೇದ ಮಾಡಬೇಡ, ಮತ್ತು ಜಾತಿ ಅನ್ನುವಂಥದ್ದೇ ಇಲ್ಲ. ಇವೆಲ್ಲ ಹೊಸ ಮಾತುಗಳು. ಮಾನವ ಕಲ್ಪಿತ ಜಾತಿಗಳು ದೈವಿ ನಿರ್ಮಿತಿ ಅಲ್ಲ, ಜಾತಿ ಅನ್ನುವಂತ ದೇವರು ಮಾಡಿದ್ದಲ್ಲ. ಇಂಥವೆಲ್ಲ ಜನ, ಸಾಮಾನ್ಯ ಜನ ಮಾತಾಡಕ್ ಶುರು ಮಾಡಿದ್ರು. ಅದು ನಮಗೆ ಸಂತೋಷ ಆಗಲ್ಲ. ಇದರಿಂದ ಪರಿಣಾಮ ಏನಾಯ್ತಪ್ಪ ಅಂದ್ರೆ, ಆಗಿನ ಕಾಲಕ್ಕೆ ತುಂಬಾ ಹಿಂದೆ ರೋಮ್ ನಾಗರಿಕತೆ ಇದ್ದಾಗ ಒಂದು ಮಾತಿತ್ತಂತೆ, ಆಲ್ ರೋಡ್ಸ್ ಲೀಡ್ ಟು ರೋಮ್ ಅಂತೇಳಿ. ಆವತ್ತು ಬಸವಣ್ಣನ ಕಾಲಕ್ಕೆ ಏನಾಯ್ತು ಅಂತಂದ್ರೆ, ಆಲ್ ರೋಡ್ಸ್ ಲೀಡ್ ಟು ಕಲ್ಯಾಣ. ಅಫ್ಘಾನಿಸ್ತಾನದಿಂದ ನಡುಶಂಕರದೇವರು ಬಂದ್ರು, ಕಾಶ್ಮೀರದಿಂದ ಮೊಳಗೆ ಮರೆಯವರು ಬಂದ್ರು, ಆಮೇಲಿಂದ ಶ್ರೀಲಂಕಾದಿಂದ ಸಿದ್ದಬಸವ ದೇವರು ಅಂತ ಅವ್ರು ಬಂದ್ರು, ಒರಿಸ್ಸಾದಿಂದ ಸುಜ್ಞಾನಿ ದೇವರು ಬಂದ್ರು, ಡೋಹರ ಕಕ್ಕಯ್ಯನವರು ಮಾಳವ ದೇಶದಿಂದ ಬಂದ್ರು, ಅಂದ್ರೆ ಈಗ ಮಧ್ಯಪ್ರದೇಶ ಅಂತ ಕಾಣುತ್ತೆ. ಹೀಗೆ ಎಲ್ಲಾ ಕಡೆಯಿಂದ ಶರಣರು ಬಂದು ಅನುಭವ ಮಂಟಪ ಅನ್ನುವಂಥದ್ದು ಅದು ಒಂದು ಭಕ್ತಿ ಸಾಗರವಾಗಿ ಪರಿವರ್ತನೆ ಆಗ್ಬಿಡ್ತು. ಇದು ಬಸವಣ್ಣವ್ರು ಮಾಡಿದ ಕೆಲಸ, ಕ್ರಾಂತಿ. ಅದಕ್ಕೆ ಹಲವು ಪ್ರಭುಗಳು ಬಸವಣ್ಣವ್ರನ್ನ ಕುರಿತು ಮಾತಾಡ್ತಾರೆ. ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನೆಟ್ಟಿದ ನೆನೆಯ ಒಬ್ಬ ಶರಣನ. ಕರ್ತ ಅಂದ್ರೆ ಕ್ರಿಯೇಟರ್, ಪರಮಾತ್ಮ ಕಳಿಸ್ಕೊಟ್ಟ. ಏನಕ್ಕೆ ಅಂತಂದ್ರೆ ಈ ಮರ್ತ್ಯಲೋಕವೇ ಮಹಾಮನೆ ನೋಡಿ. ಅಂದ್ರೆ ಬಸವಣ್ಣವ್ರು ವಾಸ ಮಾಡ್ತಾ ಇದ್ದಿದ್ ಮನೆಗೆ ಮಹಾಮನೆ ಅಂತ ಕರೀತಾ ಇದ್ರು. ಆದ್ರೆ ಬರೀ ಆ ಮನೆಗೆ ಸೀಮಿತ ಮಾಡಲಿಲ್ಲ ಶರಣರು, ಕಲ್ಯಾಣವನ್ನ ಮಹಾಮನೆ ಮಾಡಿದ್ರು. ಇಡೀ ಮರ್ತ್ಯಲೋಕವನ್ನೇ ಮಹಾಮನೆ ಅಂತ ಭಾವಿಸ್ಕೊಳ್ಬೇಕು. ಈ ಭೂಲೋಕವೇ ಮಹಾಮನೆ. ಅದನ್ನೇ ನಮ್ಮ ಋಷಿಗಳು ಹೇಳಿದ್ರು, ವಸುದೈವ ಕುಟುಂಬಕಂ. ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ. ಅಂದ್ರೆ ಉದಾರ ಚರಿತರಿಗೆ ಈ ಭೂಮಿಯೇ ಕುಟುಂಬ, ಅದೇ ಮರ್ತ್ಯಲೋಕದ ಮಹಾಮನೆ. ಅದು ಹಾಳಾಗಿ ಹೋಗಬಾರದು ಅಂತ ಪರಮಾತ್ಮ ಬಸವಣ್ಣವನ್ನು ಕಳಿಸ್ಕೊಟ್ಟ ಅಂತ ಹೇಳ್ತಾರೆ ಪ್ರಭುದೇವರು. ಅಂತ ಮಹಾಮನೆಯನ್ನು ನಿರ್ಮಾಣ ಮಾಡಿದವರ ಜಯಂತಿಯನ್ನ ನೀವೆಲ್ಲ ಇಡೀ ವಿಶ್ವದಾದ್ಯಂತ ನಿನ್ನೆ ಆಚರಣೆ ಮಾಡಿದ್ದಾರೆ. ಆದ್ರೆ ನಮ್ಮ ಏನು ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ಇದೆಯಲ್ಲ, ಇದಕ್ಕೆ ಬಸವಣ್ಣವ್ರದ್ದು ಬಹಳ ಮುಖ್ಯವಾಗಿ ಅಗತ್ಯವಾಗಿ ಬೇಕಾದಂತಹದ್ದು. ಆದ್ರಿಂದ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಬಸವಣ್ಣವ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದೀವಿ. ಕೇಳಿದ್ರೆಲ್ಲ ಕೇಳಿದ್ರೆ, ಈ ವಿಶ್ವವೇ ಮಹಾಮನೆ ಅಂತ ಬಿಂಬಿಸಿದವರು ವಿಶ್ವಗುರು ಬಸವಣ್ಣನವರು.
ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದಲ್ಲಿ ಅವರ ಚಿಂತನೆಗಳು ಕೂಡ ನಮಗೆ ಸಾಕಷ್ಟು ಮಾರ್ಗದರ್ಶನವನ್ನ ನೀಡ್ತವೆ. ಅಂಥವರಿಗೆ ನಾವು ಮತ್ತೊಮ್ಮೆ ಶರಣಾರ್ಥಿಗಳನ್ನ ತಿಳಿಸ್ತಾ ಇವತ್ತು 16ನೇ ಸಂಚಿಕೆಯಲ್ಲಿ ಕೇಳಲಾದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರ ಹೆಸರುಗಳನ್ನ ಕೇಳೋಣ. ಮೊದಲಿಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಸ್ವಾಮೀಜಿ, ಕೇಳುವರೆ ನಮಸ್ಕಾರ. ನಮಸ್ಕಾರ. ಈ ವಾರದ ಪ್ರಶ್ನೆ, ಬಸವಣ್ಣನವರು ಬಂದ ಉದ್ದೇಶವನ್ನು ಕುರಿತು ಹೇಳುವಂತಹ ಅಲ್ಲಮ ಪ್ರಭುಗಳ ವಚನವನ್ನು ಬರೆದು ಕಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ, ಬಸವಣ್ಣನವರು ಬಂದ ಉದ್ದೇಶವನ್ನು ಕುರಿತು ಹೇಳುವಂತಹ ಅಲ್ಲಮ ಪ್ರಭುಗಳ ವಚನವನ್ನು ಬರೆದು ಕಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 807-397-9683. ಕೇಳಿದರೆ 16ನೇ ಸಂಚಿಕೆಯ ಪ್ರಶ್ನೆ, ಅಧಿಕಾರ ಮದವನ್ನು ಗೆದ್ದು ದೈವಿ ಪುರುಷರಾದಂತಹ 5 ಜನರ ಹೆಸರುಗಳನ್ನು ತಿಳಿಸಿರಿ. ಉತ್ತರ: ವಿಶ್ವಗುರು ಬಸವಣ್ಣನವರು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ, ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ, ದೇವನಾಂಪ್ರಿಯ ಅಶೋಕ ಮಹಾರಾಜ, ದಕ್ಷಿಣಾಪತೇಶ್ವರ ಬಿರುದಾಂಕಿತ ಪುಲಕೇಶಿ ಮಹಾರಾಜ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಶ್ರೀಮತಿ ಅನ್ನಪೂರ್ಣ ಗಣಾಚಾರಿ, ಇದ್ದೂರು, ಇಟಗಿ ತಾಲೂಕು, ಬೆಳಗಾವಿ ಜಿಲ್ಲೆ. ದ್ವಿತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ವಾಸಂತಿ ವಾಲ್ಮೀಕಿ, ಸಂಗನಾಡ, ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲೆ. ತೃತೀಯ ಅದೃಷ್ಟಶಾಲಿ ವಿಜೇತರು ಸುರೇಖಾ ಗೌರಿಮಠ, ಯೂನಿಪೇಟ್, ರಾಮದುರ್ಗ ತಾಲೂಕು, ಬೆಳಗಾವಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೆಳಗಡೆ 17ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ನಿರೂಪಣೆ ಜಿ. ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಢಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲೈಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು.